ನಿಂಗೇನು ಹೊಸಿ ಬುದ್ಧಿ ಐತೇನಿಲ್ಲ? ಅಲ್ಲ ಕಳ, ಸಾಲ ಮಾಡಿದ್ರೆಲ್ಲ ಸಾಯ್ತಾ ಹೋದ್ರೆ ಮನೆಯವ್ರ ಗತಿ ಏನಿಲ್ಲ? ಸ್ವಲ್ಪ ಯೋಚನೆ ಮಾಡಿದ್ಯಾ? ಮತ್ತಿನ್ನೇನು ಮಾಡ್ಲಿಕ್ಕಲ್ಲ, ಮರ್ಯಾದೆ ಹೋಗೋದು ಒಂದೇ, ಪ್ರಾಣ ಹೋಗೋದು ಒಂದೇ. ನೋಡ್ಲಾ, ಸಾಯೋಚನೆ ಬಿಡು, ಬದುಕದಾರಿ ಕಣ್ಕೊ. ಪಟ್ಟಣಕ್ಕೆ ಹೋಗಿ ದುಡಿಮೆ ಮಾಡು, ಸಾಲ ತೀರಿಸು, ಹೊಲ ಉಳಿಸ್ಕೊ. ಮಾನವನು ಉಳಿತದೆ, ಜೀವನ ಉಳಿತದೆ. ತಾಯಿ, ಮುರಿದು ಬೀಳ್ತಾ ಇದ್ದ ಸಂಸಾರಕ್ಕೆ ಹೊಟ್ಟೆ ತುಂಬ ಅನ್ನ ಕೊಟ್ಟು ಕಾಪಾಡಿದೆ ನೀನು. ಹೀಗೆ ನಿನ್ನ ಸೇವೆ ಬಿಟ್ಟು ನಾನು ದೂರ, ಬಹುದೂರ ಹೋಗ್ತಾ ಇದ್ದೀನಿ. ಪಟ್ಟಣದಾಗಿರೋದ ಇನ್ ಮುಂದ ಮರ್ಯಾದೆ ಉಳ್ಕೋಬೇಕು, ಜಮೀನು ಇರಬೇಕು ಅಂದ್ರೆ ನಾ ಪಟ್ಟಣಕ್ಕೆ ಹೋಗ್ಲೇಬೇಕು, ದುಡ್ಡು ತೀರಿಸ್ಲೇಬೇಕು. ನೀ ಏನಂತ ಅನ್ನೋದೇನ್ರಿ ಬಂದು ನೀವು ಹೆಂಗ್ ಹೇಳ್ತೀರೋ ಹಂಗೆ ಮಾಡುವ. ತಗೊಳ್ರಿ. ರೀ, ಪಟ್ನಕ್ ಬಂದು 2 ದಿವಸ ಆಯ್ತು, ಕೆಲ್ಸದ ಬಗ್ಗೆ ವಿಚಾರ ಮಾಡದ್ರಾ? ಹಾ ನಿರ್ಮಲ, ಹೇಳಿದ್ದೀನಿ, ಗೆಳೆಯನೊಬ್ಬನಿಗೆ ಹೇಳಿದ್ದೀನಿ, ಬರ್ತೀನಿ ಅಂದ, ಅದಕ್ಕೆ ಕಾಯ್ತೀನಿ. ಹಾ ಅವನೇ ಬಂದ. ಚೆನ್ನಾಗಿದೆಯಲ್ಲ ರಾಜ? ಹಾ ಚೆನ್ನಾಗಿದೆ, ಬನ್ನಿ. ನಮಸ್ಕಾರ ಅಣ್ಣ. ಓ ಮಂಜ, ಏನಪ್ಪ ತುಂಬಾ ದಿನಗಳ ನಂತರ ಕಾಣಿಸ್ಕೊಳ್ತಾ ಇದೀಯಾ? ಏನ್ ಸಮಾಚಾರ? ಅಣ್ಣ, ನಿಮ್ಮಿಂದ ಒಂದು ಸಹಾಯ ಬೇಕಿತ್ತಣ್ಣ. ಏನ್ ಮಂಜ, ಏನಾಗ್ಬೇಕು? ಅಣ್ಣ, ಇವನು ನಮ್ಮೂರನ್ನೇ ರಾಜಣ್ಣ ಅಂತ. ಓ ಹೌದಾ? ಅಣ್ಣ, ಹಳ್ಳಿಯಿಂದ ಬಂದವನೇ, ನಿಮ್ಮ ಆಟೋ ಖಾಲಿ ಇದ್ರೆ ದುಡ್ಕೊಂಡು ಜೀವನ ಮಾಡ್ತಾನೆ. ಏನಯ್ಯ, ಆಟೋ ಓಡ್ಸಕ್ ಬರುತ್ತಾ? ಹ್ಞೂ ಅಣ್ಣ, ಬರುತ್ತೆ. ಡಿ ಎಲ್ ಇದೆಯಾ? ಕೊಡು. ರುದ್ರಣ್ಣ, ಇವನ ಹತ್ರ ಡಿ ಎಲ್ ಇಲ್ಲ ಅಣ್ಣ. ಹೇಗಾದ್ರೂ ಮಾಡಿ ಆಮೇಲೆ ಡಿ ಎಲ್ ಮಾಡ್ಕೊಂತಾನಣ್ಣ. ಅಲ್ವೋ ಮಂಜ, ಪೊಲೀಸ್ನವ್ರು ಹಿಡಿದ್ರೆ ಏನೋ ಮಾಡ್ತಾನೆ. ರಾತ್ರಿ ಹೊತ್ತು ಆಟೋ ಓಡಿಸ್ಕೊಂಡಿದ್ರೆ ಅದಕ್ಕೆ ಬೇಕಾದ್ರೆ ನಾನು ವ್ಯವಸ್ಥೆ ಮಾಡ್ತೀನಿ. ಓಕೆನಾ? ಆಯ್ತಾ? ಸರಿ ಅಣ್ಣ, ಓಡಿಸ್ದ. ಆಯ್ತು. ಕೀ ತಗೋಬಾರ ಇಲ್ಲಿ. ಏ ಬೇಡಪ್ಪ, ದೇವ್ರೊಳ್ಳೇದ್ ಮಾಡಿ ನೋಡು.
ಯಾರಪ್ಪ ಇದು? ಇವಾಗ ಅಡ್ಡನೆ ಬರ್ತಾವನಪ್ಪ. ಯಾರಪ್ಪ ಏನು? ನಾ ಎಲ್ಗಡೆ ಇಲ್ಲ ನಾವು ಬರಲ್ಲ ನಾವು ಇಲ್ಲ ನಾವು ಬರಲ್ಲ ನಾವು ಮನೆ ಕಡೆ ಹೋಗ್ತಾ ಇದ್ದೀನ ನಾವು ಇಲ್ಲ ನಾ ಮನೆ ಕಡೆ ಅಣ್ಣ ಮನೆ ಕಡೆ ಹೋಗ್ತಾ ಇದ್ದೀನ ಟೈಮ್ ಇಲ್ಲ ನಾವು ಮನೆ ಕಡೆ ಹೋಗ್ತಾ ಇದ್ದೀನ ನಾವು ಆಟ ನಿಲ್ಲಿಸ್ತಾರೆ. ಒಂದ್ ಕೆಲ್ಸ ಮಾಡಿ ಇಳಿದ್ಬಿಡಿ ಇಳಿಬೇಕಾ? ಅಣ್ಣ ಇಳಿಯೋಣ ಅಣ್ಣ ಇಳಿಯೋಣ ಆಟ ಚಿತ್ರದೇನಾ? ಎಲ್ಲಮ್ಮ ನಿನ್ ಗಂಡ? ಅಣ್ಣ ಅವ್ರಿಗೆ ಹುಷಾರಿಲ್ಲ, ಚಳಿ ಜ್ವರ ಬಂದಿದೆ, 3 ದಿನದಿಂದ ಮೇಲೆ ಎದ್ದಿಲ್ಲ. ಬನ್ನಿ ಅಣ್ಣ ಒಳಗಡೆ. ಯಾಕೋ ಏನಾಯ್ತು? ಮಲ್ಗೋ ಪರವಾಗಿಲ್ಲ ಮಲ್ಗೋ. ನೀರ್ ತಗೊಳ್ಳಿ. ಅಮ್ಮ ನೋಡೋ ರಾಜಣ್ಣ, ಬೇಗ ಹುಷಾರಾಗಿ ಬಂದ್ಬಿಡು. ನಾನೇ ಒಂದು ಡೀಲ್ ಮಾಡಿಸ್ಕೊಡ್ತೀನಿ. ಆರಾಮಾಗಿ ಹಗಲೊತ್ತಿನಲ್ಲೇ ಗಾಡಿ ಓಡಿಸ್ಕೊಂಡು ಇರ್ಬೋದು. ಏನತ್ತೀಯಪ್ಪ? ಆಟ ಓಡ್ಸಕ್ ಬರಲ್ಲ, ಈ ಪಟ್ಟಣ ಸಾಹಸ ಸಾಕಾಗಿದೆ. ಯಾಕೆ ರಾಜಣ್ಣ ಏನಾಯ್ತು? ರೀ ಏನ್ ಹೇಳ್ತಾ ಇದ್ದೀರಾ? ಮುಂದೆ ನಮ್ ಜೀವನ? ನಿರ್ಮಲಾ, ಈ ಪಟ್ಟಣದ ಜೀವನ ಬೇಡ. ಯಾಕಾಗ ಹೇಳ್ತಾ ಇದ್ದೀರಾ ರಾಜಣ್ಣ? ನನ್ನ ಕಡೆಯಿಂದ ಏನಾದರೂ? ರುದ್ರಣ್ಣ, ನೀವು ದೇವರಂತವರು, ನಿಮ್ಮ ಬಗ್ಗೆ ಮಾತಾಡಿದ್ರೆ ನಾಲ್ಗೆ ಉಳಾದ್ಲಿ. ಆದರೆ ನನಗೆ ಇಲ್ಲಿ ಜೀವನ ಮಾಡೋಕೆ ಆಯ್ತಾ ಇಲ್ಲ. ರಾಜಣ್ಣ, ನೀನು ನನ್ನ ತಮ್ಮನ ಥರ, ಆದರೂ ನೀನು ನನ್ನ ದಾರಿನ ಬದಲಾಯಿಸಿ. ನಿರ್ಮಲಾ, ಮುಂದೆ ಇದ್ದೇ ಇದೆ. ಯಾರು ಕೈ ಬಿಟ್ಟರು, ಯಾರು ಮೋಸ ಮಾಡಿದ್ರು, ಭೂತಾಯಿ ನಮ್ಗೆ ಮೋಸ ಮಾಡಿದ್ರು. ನಮ್ಮ ಹಳ್ಳಿಗೆ ಹೋಗ್ಬಿಡ. ಇಲ್ಲವ, ನಿನ್ನ ಸೇವೆ ಮಾಡಿಕೊಂಡು ನಿನ್ನನ್ನು ಸೇರೋವರೆಗೂ ನಿನ್ನ ಮಗನಾಗಿರ್ತೀನವ. ಸಾಲಗಾರನಾದರೂ ಪರವಾಗಿಲ್ಲ, ಒಳ್ಳೆ ರೈತನ ಬದುಕಿನವ. ಇದೇ ಮಣ್ಣಿಂದ ಚಿನ್ನದಂತ ಬೆಳೆ ಬೆಳೆದು ಮಣ್ಣಿನ ಮಗನಾಗಿರ್ತೀನವ. ಅವ ಜನಗಳನ್ನ ನಂಬಿ ಎಷ್ಟೋ ಜನ ಹಾಳಾಗಿದ್ದಾರೆ, ಆದರೆ ನಿನ್ನ ನಂಬಿ ಹಾಳಾಗೋರು ಇದುವರೆಗೂ ಯಾರೂ ಇಲ್ಲ ತಾಯಿ. ಅದರಲ್ಲಿ ನಾನು ಒಬ್ಬ ತಾಯಿ. ತಾಯಿ, ಮುರಿದ ಸಂಸಾರನ ಎತ್ತಿ ಹಿಡಿಯೋದಕ್ಕೋಸ್ಕರ ನಿನ್ನ ನಂಬಿ ನಾನೇ ಕೆಲಸ ಕೈ ಹಾಕಿದ್ದೀನಿ. ಅಜ್ಞಾನಿ ತಪ್ಪು ಮಾಡಿದ್ರು ಮುನ್ಸ್ಕೊಳ್ಳದೆ ಅನ್ನ ಕೊಟ್ಟು ಕಾಪಾಡಮ್ಮ.